ನಮಸ್ಕಾರ. ದಶಕಗಳಿಂದ ಪಾಕಿಸ್ತಾನದ ಸೇನಾ ದೌರ್ಜನ್ಯ ಮತ್ತು ಸಂಪನ್ಮೂಲಗಳ ಶೋಷಣೆಯಿಂದ ಬೆಂದು ಹೋಗಿದ್ದ ಬಲೂಚಿಸ್ತಾನ್ ಪ್ರಾಂತ್ಯವು ಇದೀಗ ತಾನೇ ಒಂದು ಸ್ವತಂತ್ರ ರಾಷ್ಟ್ರ ಅಂತ ಘೋಷಿಸಿಕೊಂಡು ಜಗತ್ತಿನ ಗಮನ ಸೆಳೆದಿದೆ. ಬಲೂಚಿಸ್ತಾನ್ ಗಣರಾಜ್ಯವು ಆಗಸ್ಟ್ 11 ತನ್ನ ಅಧಿಕೃತ ಸ್ವಾತಂತ್ರ್ಯ ದಿನವೆಂದು ಸಾರಿದ್ದು, ಪ್ರಪಂಚದಾದ್ಯಂತ ಇರುವ ಬಲೂಚ್ ಸಮುದಾಯಕ್ಕೆ ಈ ದಿನದಂದು ಸಂಭ್ರಮಿಸಲು ಕರೆ ನೀಡಿದೆ. ಬಲೂಚ್ ಹೋರಾಟದ ಪ್ರಮುಖ ನಾಯಕರಾದ ಮೀರ್ ಯಾರ್ ಬಲೂಚ್ ಅವರು ತಮ್ಮ ಎಕ್ಸ್ ಖಾತೆಯ ಮೂಲಕ ಈ ಐತಿಹಾಸಿಕ ನಿರ್ಧಾರವನ್ನು ಹಂಚಿಕೊಂಡಿದ್ದಾರೆ. ಪ್ರಪಂಚದಾದ್ಯಂತ ವಾಸಿಸುವ ಬಲೂಚ್ ಜನರು ತಮ್ಮ ಮನೆಗಳು, ಅಂಗಡಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ಮೇಲೆ ಬಲೂಚಿಸ್ತಾನದ ರಾಷ್ಟ್ರಧ್ವಜವನ್ನು ಹಾರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಈ ನಿರ್ಧಾರದ ಹಿಂದೆ ಸುದೀರ್ಘವಾದ ಐತಿಹಾಸಿಕ ಕಾರಣ ಕೂಡ ಇದೆ. ಬ್ರಿಟಿಷರ ಆಳ್ವಿಕೆ ಕೊನೆಗೊಂಡಾಗ ಅಂದರೆ 1947 ಆಗಸ್ಟ್ 11 ಬಲೂಚಿಸ್ತಾನ್ ತನ್ನ ಸ್ವಾತಂತ್ರ್ಯವನ್ನು ಪ್ರಕಟಿಸಿಕೊಂಡಿತ್ತು. ಅವತ್ತು ಕಲಾತ್ ರಾಜಪ್ರಭುತ್ವದ ರಾಜ್ಯವಾಗಿದ್ದ ಬಲೂಚಿಸ್ತಾನದ ಸ್ವಾತಂತ್ರ್ಯವನ್ನು ಪಾಕಿಸ್ತಾನ ಕೂಡ ಆರಂಭದಲ್ಲಿ ಒಪ್ಪಿಕೊಂಡಿತ್ತು. ಆದರೆ 1948 ಮಾರ್ಚ್ನಲ್ಲಿ ಪಾಕಿಸ್ತಾನ ಬಲವಂತವಾಗಿ ಮತ್ತು ಮೋಸದಿಂದ ಬಲೂಚಿಸ್ತಾನವನ್ನು ತನ್ನೊಂದಿಗೆ ವಿಲೀನಗೊಳಿಸಿಕೊಳ್ತು. ಈ ಘಟನೆಯನ್ನು ಅವತ್ತು ದಿ ನ್ಯೂಯಾರ್ಕ್ ಟೈಮ್ಸ್ ಮತ್ತು ಆಲ್ ಇಂಡಿಯಾ ರೇಡಿಯೋಗಳು ಸಹ ವರದಿ ಮಾಡಿದ್ವು. ಅಂದಿನಿಂದ ಅಂದರೆ ಸುಮಾರು 7 ದಶಕಗಳಿಂದ ಬಲೂಚ್ ಜನರು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ರಕ್ತಸಿಕ್ತ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ. ವೀಕ್ಷಕರೇ, ಬಲೂಚಿಸ್ತಾನ್ ಪ್ರಾಂತ್ಯವು ನೈಸರ್ಗಿಕ ಅನಿಲ ಮತ್ತು ಖನಿಜ ಸಂಪನ್ಮೂಲಗಳಿಂದ ಅತ್ಯಂತ ಶ್ರೀಮಂತವಾಗಿದೆ. ಆದರೆ ಪಾಕಿಸ್ತಾನ ಸರ್ಕಾರ ಈ ಸಂಪನ್ಮೂಲಗಳನ್ನು ಶೋಷಣೆ ಮಾಡುತ್ತಿದೆಯೇ ಹೊರತು ಸ್ಥಳೀಯ ಜನರ ಅಭಿವೃದ್ಧಿಗೆ ಯಾವುದೇ ಕೊಡುಗೆ ನೀಡಿಲ್ಲ ಅನ್ನೋದು ಬಲೂಚ್ ರಾಷ್ಟ್ರೀಯವಾದಿಗಳ ಪ್ರಮುಖ ಆರೋಪವಾಗಿದೆ. ಅಂದರೆ ಪಾಕಿಸ್ತಾನ ಸೇನೆ ಮತ್ತು ಗುಪ್ತಚರ ಸಂಸ್ಥೆಗಳು ಈ ಹೋರಾಟವನ್ನು ಹತ್ತಿಕ್ಕುವುದಕ್ಕೆ ಸಾವಿರಾರು ಬಲೂಚ್ ಯುವಕರನ್ನು ಅಪಹರಿಸಿ ಕಣ್ಮರೆಗೊಳಿಸಿ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿವೆ ಅನ್ನುವಂಥ ಆರೋಪ ಇದೆ. ಈ ಹಿಂಸಾಚಾರಕ್ಕೆ ಪ್ರತಿಯಾಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂದರೆ BLA ಅಂತಹ ಸಶಸ್ತ್ರ ಪಡೆಗಳು ಪಾಕಿಸ್ತಾನಿ ಸೇನೆ ಮತ್ತು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಯೋಜನೆಗಳ ಮೇಲೆ ಸತತ ದಾಳಿಗಳನ್ನು ನಡೆಸ್ತಾ ಇವೆ. ಈ ನಡುವೆ ಬಲೂಚ್ ನಾಯಕ ಮೀರ್ ಯಾರ್ ಬಲೂಚ್ ಮಧ್ಯಂತರ ಸಂವಿಧಾನವೊಂದನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಈ ಸಂವಿಧಾನವನ್ನು ಪಾಕ್ ಸೇನೆಯಿಂದ ಶೋಷಣೆಗೆ ಒಳಗಾದ ಲಕ್ಷಾಂತರ ಹುತಾತ್ಮರ ರಕ್ತದಿಂದ ಬರೆಯಲಾಗಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಬಲೂಚಿಸ್ತಾನ್ ಧಾರ್ಮಿಕ ಉಗ್ರಗಾಮಿಗಳ ತಾಣವಲ್ಲ, ಬದಲಿಗೆ ಪ್ರತಿಯೊಂದು ಧರ್ಮವನ್ನು ಗೌರವಿಸುವ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಅನ್ನುವಂಥ ಸಂದೇಶವನ್ನು ಇದು ನೀಡುತ್ತೆ. ಈ ಸಂವಿಧಾನದ ಅತ್ಯಂತ ಕುತೂಹಲಕಾರಿ ವಿಷಯವೆಂದರೆ ಇದನ್ನು ಹಿಂದಿಯಲ್ಲಿ ಬರೆಯಲಾಗಿದೆ ಮತ್ತು ಇದರಲ್ಲಿ ಹಿಂದೂಗಳ ಹಕ್ಕುಗಳ ಕುರಿತು ಕೂಡ ವಿಶೇಷವಾಗಿ ಚರ್ಚಿಸಲಾಗಿದೆ. ಬಲೂಚಿಸ್ತಾನ್ ಗಣರಾಜ್ಯವು ಸರಿಸುಮಾರು 60 ಮಿಲಿಯನ್ ಬಲೂಚ್ ಜನರನ್ನು ಪ್ರತಿನಿಧಿಸುತ್ತಿದ್ದು, ತನ್ನನ್ನು ಸ್ವತಂತ್ರ ದೇಶ ಅಂತ ಗುರುತಿಸುವಂತೆ ವಿಶ್ವಸಂಸ್ಥೆಗೆ ಮನವಿ ಮಾಡಿಕೊಂಡಿದೆ. ಆದರೆ ಜಾಗತಿಕ ರಾಜಕೀಯ ಮತ್ತು ರಾಜತಾಂತ್ರಿಕ ಲೆಕ್ಕಾಚಾರಗಳು ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿವೆ. ವಿಶ್ವಸಂಸ್ಥೆಯಲ್ಲಿ ಹೊಸ ದೇಶವಾಗಿ ಮನ್ನಣೆ ಪಡೆಯುವುದಕ್ಕೆ UN ಭದ್ರತಾ ಮಂಡಳಿಯ ಅನುಮೋದನೆ ಅಗತ್ಯ ಮತ್ತು ಮಹಾಸಭೆಯಲ್ಲಿ 2/3 ದೇಶಗಳ ಬೆಂಬಲದ ಅಗತ್ಯ ಇದೆ. ಆದರೆ ಭದ್ರತಾ ಮಂಡಳಿಯಲ್ಲಿ ವಿಟೋ ಅಧಿಕಾರ ಹೊಂದಿರುವಂಥ ಚೀನಾ ಪಾಕಿಸ್ತಾನದ ಆಪ್ತ ಮಿತ್ರ ರಾಷ್ಟ್ರವಾಗಿದೆ. ಬಲೂಚಿಸ್ತಾನದಲ್ಲೇ ಇರುವಂಥ CPEC ಯೋಜನೆಯಲ್ಲಿ ಚೀನಾ ಕೋಟ್ಯಾಂತರ ಡಾಲರ್ ಹೂಡಿಕೆ ಮಾಡಿರೋದ್ರಿಂದ ಬಲೂಚಿಸ್ತಾನದ ಸ್ವಾತಂತ್ರ್ಯ ಪ್ರಸ್ತಾವನೆಗೆ ಚೀನಾ ವಿಟೋ ಬಳಸಿ ತಡೆಯೊಡ್ಡುವ ಸಾಧ್ಯತೆಯೇ ಹೆಚ್ಚಾಗಿದೆ. ಅಲ್ಲದೆ ಯಾವುದೇ ಹೊಸ ದೇಶಕ್ಕೆ ಜಾಗತಿಕ ಮನ್ನಣೆ ಸಿಗಬೇಕಾದ್ರೆ ಅದರ ಭೂಪ್ರದೇಶದ ಮೇಲೆ ಸಂಪೂರ್ಣ ನಿಯಂತ್ರಣ ಇರಬೇಕು ಮತ್ತು ಪ್ರಮುಖ ದೇಶಗಳ ರಾಯಭಾರಿ ಕಚೇರಿಗಳು ಅಲ್ಲಿ ಸ್ಥಾಪನೆಯಾಗಬೇಕು. ಪ್ರಸ್ತುತ ಪಾಕಿಸ್ತಾನವು ಬಲೂಚಿಸ್ತಾನವನ್ನು ಬಿಟ್ಟುಕೊಡುವುದಕ್ಕೆ ಸಿದ್ಧವಿಲ್ಲದಿರೋದ್ರಿಂದ ಮತ್ತು ಚೀನಾದಂತಹ ಬಲಶಾಲಿ ರಾಷ್ಟ್ರಗಳು ಪಾಕಿಸ್ತಾನದ ಬೆನ್ನಿಗೆ ನಿಂತಿರೋದ್ರಿಂದ ಬಲೂಚಿಸ್ತಾನಕ್ಕೆ ಅಧಿಕೃತ ಅಂತಾರಾಷ್ಟ್ರೀಯ ಮನ್ನಣೆ ಸಿಗೋದು ಪ್ರಸ್ತುತ ಸನ್ನಿವೇಶದಲ್ಲಿ ಅತ್ಯಂತ ಸಂಕೀರ್ಣ ಸವಾಲಾಗಿದೆ.